ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಮದಾನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಒಂದು ವಿಷಯ ಏನಂತಂದರೆ, ನನಗೆ ಈ ನಮ್ಮ ಪೆರಿಫೆರಲ್ ರಿಂಗ್ ರೋಡು ಒಂದು ಬಿ ಡಿ ಎದ್ದು ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ಖಂಡಿತ ಇದಾಗ್ತಾ ಇಲ್ಲ. ಯಾಕಂದರೆ ಈ ಕಡೆಗೆ ನಾವೇನಾದರೂ ಹೇಳೋದಕ್ಕೆ ಹೋದರೆ ಜನ ಹೆಂಗೆ ಅಂದ್ಕೊಳ್ತಾರೆ ಅಂತಂದರೆ, ಈ ಇಲಿ ಕಣ್ಗುಡ್ಡು ಹೊಲ್ಟಿದ್ರೆ ಬೆಕ್ಕಿಗೆ ಚಲ್ಲಾಟ ಅಂತೆ. ಆ ಥರ ನಮ್ಮನ್ನು ಒಂದು ಅಪಹಾಸ್ಯ ಮಾಡೋ ಥರ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಒಂದು ನಮಗೆ ಗೊತ್ತಿರೋ ಇನ್ಫಾರ್ಮೇಷನನ್ನು ನಾವು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅಷ್ಟು ಬಿಟ್ಟರೆ ನಾವು ಇದಿಲ್ಲ. ಯಾಕಂದರೆ ಒಂದು ಅಟ್ಲೀಸ್ಟ್ ನಿಮ್ಗೆ ಇವಾಗ ಬಿ ಡಿ ಎದ್ದು ಹೋಗ್ತಾ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಯಾರಾದರೂ ಸೈಟು ಅವನ್ನ ತೊಗೊಳ್ಬೇಕು ಅಂತಂದರೆ ಅಟ್ಲೀಸ್ಟ್ ಅವಾಯ್ಡ್ ಆಗುತ್ತೆ ಅನ್ನೋದೊಂದು ನನ್ನ ಉದ್ದೇಶ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾಕಂತಂದರೆ ಒಬ್ಬೊಬ್ಬ ಒಂದೊಂದು ವಿಚಿತ್ರವಾಗಿ ಕಮೆಂಟ್ಗಳು ಮಾಡ್ತೀರಾ. ನೀವೇನೇ ಥರ್ಡ್ ಕ್ಲಾಸ್ ಕಮೆಂಟ್ ಮಾಡಿದ್ರು ಕೂಡ ನಾನು ಕೇರ್ ಮಾಡೋನೂ ಅಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಿಮಗೆ ಮುಟ್ಟಾಳ ಕೆಲಸ ಮಾಡೋರಿಗೆ ನಿಮಗೆ ಟೈಮ್ ಇದೆ ಅಂತಂದ ನಾನು ಅದನ್ನು ಆ ಟೈಮನ್ನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಪ್ರೊಫೆಷನ್ ಜೊತೆಗೆ ನಾನು ಇದೊಂದು ಮಾಡ್ತಿರೋದು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನೀವೇನೇ ರಾಂಗ್ ಕಮೆಂಟ್ ಹಾಕಿದ್ರು ಕೂಡ ನಿಮಗೆ ತಿರುಗಿಸ್ಕೊಡೋವಷ್ಟು ಚಾಣಕ್ಯ ನಾನು ಅದರಲ್ಲಂತೂ. ಯಾಕಂದರೆ ಎಂತೆಂಥ ಬೇಕಪ್ ನನ್ನ ಮಕ್ಳಿಗೆ ಎಂತೆಂಥವ್ರಿಗೂ ನೋಡ್ಕೊಂಡು ಬಂದಿದ್ದೀನಿ ನಾನು. ನಿಮ್ಮ ಈ ಥರ್ಡ್ ಕ್ಲಾಸ್ ಕಮೆಂಟ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಅದರಿಂದ ಆ ಥರ ಮೆಸೇಜ್ಗಳನ್ನೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಇದು ನಾನು ಪೇಯ್ಡ್ ಸರ್ವಿಸ್ ಮಾಡ್ತಿಲ್ಲ, ಫ್ರೀ ಸರ್ವಿಸ್ ಮಾಡ್ತಿರೋದು. ಈಗ 100 ಜನ ಕಾಲ್ ಮಾಡ್ತೀರಾ, 100 ಕ್ವಶನ್ಗಳು ಕೇಳ್ತೀರಾ. ನಾನು ಯಾವ್ರಿಗೂ ಅವಾಯ್ಡ್ ಮಾಡ್ತಿಲ್ಲ, ಎಲ್ಲರಿಗೂ ಆನ್ಸರ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ಸ್ಟೋರಿ ಹೇಳ್ಕೊಂಡು ಹೋಗ್ತಾನೆ ಇರ್ತೀವಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂತಂದರೆ ಒಳ್ಳೆ ಜನ ಇರೋ ಹತ್ರ ಕೆಟ್ಟ ಜನನೂ ಇರ್ತಾರೆ, ಕೆಟ್ಟ ಜನ ಇರೋ ಹತ್ರ ಒಳ್ಳೆ ಜನನೂ ಇರ್ತಾರೆ. ಅದರಿಂದ ನಾವು ತಲೆ ಕೆಡಿಸ್ಕೋಬಾರ್ದು. ಏನಿದೆಯೋ ಅದನ್ನು ನಾನು ಈ ಸೋಷಿಯಲ್ ಆ್ಯಕ್ಟಿವಿಟಿ ಅಂತ ಏನು ಸ್ಟಾರ್ಟ್ ಮಾಡಿದ್ದೀನಿ, ಇದು ಎಂಡ್ಲೆಸ್. ನಿಲ್ಲಿಸೋ ಸೀನಂತೂ ಇಲ್ಲ, ಹಿಂದೆ ಬರೋ ಸೀನಂತೂ ಇಲ್ಲ. ಯಾಕಂತಂದರೆ ಯಾವ ಪೊಲಿಟಿಕಲ್ ಲೀಡ್ರೇ ಆಗಲಿ, ಯಾವ ಅಫಿಷಿಯಲ್ಲೇ ಆಗಲಿ, ಯಾರೇ ಬಂದರೂ ಕೂಡ ನನಗೆ ಫೈಟ್ ಮಾಡೋ ಕೇಪಬಿಲಿಟಿ ಇದೆ. ನನಗೆ ಆ ರೂಲ್ಸು ರೆಗ್ಯುಲೇಷನ್ ಎಲ್ಲನೂ ಗೊತ್ತಿದ್ದೇನೆ ನಾನು ಈ ರೂಟಿಗೆ ಇಳ್ಕೊಂಡಿದ್ದೀನಿ. ಯಾರಿಗೇನೇ ಪ್ರಾಬ್ಲಮ್ ಬಂದರೂ ಕೂಡ ನಾನು ಮುಂದೆ ನಿಂತ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಅದೆಲ್ಲನೂ ಒಂದು ಕಡೆಗಿಡೋಣ. ಇವಾಗ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟೇನೆ ನಾನು ಈ ವಿಡಿಯೋ ಮಾತಾಡ್ತಾ ಇರೋದು. ಮುಖ್ಯವಾದ ವಿಷಯ ಅಂತಂದರೆ, ನಿಜವಾಗೂ ಒಂದು ಕಡೆಗೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಏನಿದೆ ಅಂತಂದರೆ, ಈ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, JDS ಸರ್ಕಾರ, ಯಾವ ಸರ್ಕಾರ ಬಂದರೆ ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋದು ನಿಜವಾಗೂ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾಕಂತಂದರೆ ಇಲ್ಲಿ ಬಡವರ ಜೊತೆ, ಮಿಡಲ್ ಕ್ಲಾಸ್ ಅವ್ರ ಜೊತೆ ಆಟ ಆಡ್ತಿದ್ದಾರೆ ಇವರು. 2005ರಲ್ಲಿ ಪ್ರಿಲಿಮಿನರಿ ನೋಟಿಸ್ ಅಂತ ಮಾಡಿಬಿಟ್ಟು 2025ರಲ್ಲಿ ಇವರು ತೊಗೊಂಡು ಬಂದರು ಅದನ್ನು ಜಾರಿಗೆ. ಅಂದರೆ 20 ವರ್ಷ ಗ್ಯಾಪು. ಇವಾಗ ಇನ್ನೊಂದು ಇದೇ ಥರ ಮಾಡ್ತಿದ್ದಾರೆ. ಅದೇನಂತ ಹೇಳೋದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನನ್ನ ವಿಡಿಯೋ ಆಗಲಿ, ನನ್ನ ಚಾನಲನ್ನಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಏನಂತಂದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವ್ರು ಮಾಡ್ತಿದ್ದಾರಾ ಅಥವಾ ನಮ್ಮ DCM ಸಾಹೇಬರು DK ಶಿವಕುಮಾರ್ ಅವ್ರು ಮಾಡ್ತಿದ್ದಾರಾ, ಒಂದೂ ಗೊತ್ತಾಗ್ತಾ ಇಲ್ಲ. DCM ಸಾಹೇಬರು DK ಶಿವಕುಮಾರ್ ಅವ್ರು ಮಾಡ್ತಿದ್ದಾರಾ, ಒಂದು ವಿಷಯ ಅಂತೂ ಅದು ಕ್ಲಾರಿಟಿ ಬರ್ತಾ ಇಲ್ಲ. ಯಾಕಂದರೆ ಇವ್ರು ಏನು ಗೊತ್ತಾ, ಒಂದು ಸರ್ಕ್ಯುಲರ್ಗಳು ನಾನು ತುಂಬಾ ಸರ್ಚ್ ಮಾಡ್ತಾ ಇದ್ದೀನಿ, ಯಾವುದಕ್ಕೂ ಒಂದು ಅಫಿಷಿಯಲ್ ಆಗಿ ಸರ್ಕ್ಯುಲರ್ಗಳನ್ನ ಇದು ಮಾಡ್ತಾ ಇಲ್ಲ. ಯಾಕಂದರೆ ಆಯಾ ಡಿಪಾರ್ಟ್ಮೆಂಟಿಗೆ ಬಿಟ್ಬಿಡ್ತಾ ಇದ್ದಾರೆ. ಇವತ್ತು ನೋಡಿ, BDN ಅವರು ಈ ಪೆರಿಫೆರಲ್ ರಿಂಗ್ ರೋಡ್ದು ಪ್ರಿಲಿಮಿನರಿ ನೋಟಿಸ್ ಅಂತಂದೇಳಿ ಫೇಸ್ 2 ಮಾಡಿದ್ರು. ಆ ಪ್ರಿಲಿಮಿನರಿ ನೋಟಿಸನ್ನು ಇವರು ಯಾವ್ಯಾವ ಸರ್ವೆ ನಂಬರ್ ಅನ್ನೋದು ಅಫಿಷಿಯಲ್ಲಾಗಿ ಅವ್ರು ಎಲ್ಲೂ ಹಾಕಿಲ್ಲ. ಅಷ್ಟು ಒಂದು ಗೌಪ್ಯವಾಗಿ ಇಡ್ತಾ ಇದ್ದಾರೆ. ಏನು ಆ ಥರ ಸೀಕ್ರೆಟ್ ಮೇಂಟೈನ್ ಮಾಡೋ ಅಂಥದ್ದು? ಇವ್ರಿಗೆ ಪಬ್ಲಿಕ್ ನೋಟಿಫಿಕೇಷನಲ್ಲಿ ಬಿಟ್ಬಿಡಬೇಕು, ಇಂತಿಂಥ ವಿಲೇಜು ಇಂತಿಂಥ ಸರ್ವೆ ನಂಬರು ಅಂತಂದೇಳಿ.
ಆ ಗೆಜೆಟಲ್ಲಿ ಬಿಟ್ಬಿಟ್ರೇನೇ ಅದು ಜನಗಳಿಗೂ ಒಂದು ಕ್ಲಾರಿಟಿ ಬರೋದು. ಯಾವುದೋ ಒಂದೊಂದು ವಿಲೇಜ್ದು ಬಿಡ್ತೀರಾ, ಯಾವುದೋ ಒಂದೊಂದು ಸರ್ವೆ ನಂಬರ್ದು ಬಿಡ್ತೀರಾ. ಜನಗಳ ಜೊತೆ ಆಟ ಆಡ್ತಿದ್ದಾರೆ ನಮ್ಮ ಗೌರ್ನಮೆಂಟ್ ಅವರು. ಇವಾಗ ನೋಡಿ, ಈ ಶಿವರಾಮ್ ಕಾರಂತ ನಗರು ಒಂದು ಮೊದಲಿಗೆಲ್ಲನೂ ಜಯನಗರ ಆಗ್ಬೋದು, JP ನಗರ ಆಗ್ಬೋದು, ವಿಶ್ವೇಶ್ವರಯ್ಯ ಲೇಔಟ್ ಆಗ್ಬೋದು, ಅವೆಲ್ಲ ಯಾವ ಥರ BDA ಲೇಔಟ್ಗಳಾಯಿತು ಒಂದು ಇದೇ ಗೊತ್ತಿಲ್ಲ. ಅಷ್ಟು ಕ್ಲೀನಾಗಿ ನಡೀತಾ ಇತ್ತು. ಇಶ್ಯೂ ಸ್ಟಾರ್ಟ್ ಆಯಿತು ನೋಡಿ ಯಾವುದರಿಂದ ಅಂತಂದರೆ ಅರ್ಕಾವತಿ ಲೇಔಟಿಂದ. ಈ ಅರ್ಕಾವತಿ ಲೇಔಟಿಂದ ಸ್ಟಾರ್ಟ್ ಆಗಿದ್ದು ಇಶ್ಯೂ ಇವತ್ತು ಕೂಡ ಪ್ರತಿಯೊಂದು ಲೇಔಟಲ್ಲೂ ಇದೇ ಆಗ್ತಾ ಇದೆ. ಸ್ವಲ್ಪ ವಿಶ್ವೇಶ್ವರಯ್ಯ ಲೇಔಟು, ಅಂಜನಾನಗರ ಅವೆಲ್ಲನೂ ಒಂದು ಲೆವೆಲ್ಗೆ ಬೆಳೀತು. ಯಾಕಂತಂದರೆ ಅವೆಲ್ಲನೂ ಯಾವ ಥರ ಮಾಡಿದ್ರು ಅಂತಂದರೆ ಅದು ಇದು ಮಾಡಲಿಕ್ಕೆ ಆಗಿಲ್ಲ. ಈ ಅರ್ಕಾವತಿ ಲೇಔಟಿಂದ ಸ್ಟಾರ್ಟ್ ಆಗಿದ್ದು ಇಶ್ಯೂ ಇವತ್ತು MCHS ಲೇಔಟು, ಯಾವುದು ಶಿವರಾಮ್ ಕಾರಂತ ನಗರ ಅಪ್ರೂವ್ಡ್ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಡಿಕ್ಲೇರ್ ಆದಮೇಲೆ ರೈತರು ಅವರವರ ಭೂಮಿಗಳನ್ನ ಬಿಟ್ಕೊಡೋದಕ್ಕೆ ಇದಾಗಿದ್ದು. ಅಲ್ಲಿವರೆಗೂ ರೈತರ ಹೋರಾಟ ಅಂತೂ ನಿಲ್ಲೇ ಇಲ್ಲ. ಇವಾಗ ಅದೇ ಥರನೇ ನಮ್ಮ ನಗರಾಭಿವೃದ್ಧಿ ಸಚಿವರು ಮಾನ್ಯ DCM ಸಾಹೇಬರು DK ಶಿವಕುಮಾರ್ ಸಾಹೇಬರು ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಏನು ಅಂತಂದೇಳಿ ಒಂದೂ ಗೊತ್ತಾಗ್ತಾ ಇಲ್ಲ. ಇವತ್ತು ಮತ್ತೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಜೊತೆ ಆಟ ಆಡೋದಕ್ಕೇ ಅವರು ರೆಡಿಯಾಗಿ ಕೂತವ್ರೆ ಅನಿಸುತ್ತೆ. ಯಾಕಂತಂದರೆ ಒಂದು ನೋಡಿ, ಇವಾಗ ಸುಮಾರು 6 BDA ಲೇಔಟು ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಏನು ಬರುತ್ತೆ, ನಮ್ಮ ಪೆರಿಫೆರಲ್ ರಿಂಗ್ ರೋಡ್ದು ಹೋಗೇನೇ ಲಕ್ಷಾಂತರ ಮನೆಗಳು, ಲಕ್ಷಾಂತರ ಕುಟುಂಬಗಳು ಇವಾಗ ಬೀದಿಗೆ ಬರ್ತಾ ಇದೆ. ಅದರ ಜೊತೆಗೆ ಇವರು ಮತ್ತೆ 6 ಲೇಔಟನ್ನು BDA ಹೊಸ ಲೇಔಟುಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಸರೌಂಡಿಂಗೇ 6 ಲೇಔಟನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವರಿಗೆ ಏನು ಗೌರ್ನಮೆಂಟ್ ಜಾಗ ಏನಾದರೂ 1000 ಎಕರೆ ಖರೀದಿ ಮಾಡಿ ಇಟ್ಕೊಂಡವ್ರ ಅಂತ ಗೊತ್ತಾಗ್ತಾ ಇಲ್ಲ. ಅದು ಏರಿಯಾ ಸೆಲೆಕ್ಟ್ ಮಾಡಲಿ, ಎಲ್ಲಾದರೂ ರೂರಲಲ್ಲಿ ಸೆಲೆಕ್ಟ್ ಮಾಡಲಿ. ಫುಲ್ ಡೆವಲಪ್ ಆಗಿರೋ ಏರಿಯಾ ಇವತ್ತು ಗಂಗೊಂಡಳ್ಳಿ, ಲಕ್ಷ್ಮೀಪುರ, ನಮ್ಮ ತುಮಕೂರು ರೋಡ್ ಸರೌಂಡಿಂಗ್ ಎಲ್ಲನೂ ಎಷ್ಟು ಡೆವಲಪ್ ಆಗಿದೆ. ಅಂತ ಹತ್ರ ಹೋಗಿ ಇವರು ನಾವು BDA ಲೇಔಟ್ ಹೊಡಿತೀವಿ, ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ, ಕಮರ್ಷಿಯಲ್ ಸೈಟುಗಳು ಹೊಡಿತೀವಿ, BMTC ಡಿಪೋ ಮಾಡ್ತೀವಿ. ಈ ಥರದ್ದೆಲ್ಲ ಡೆವಲಪ್ ಆಗಿರೋ ಏರಿಯಾನೇ ಬೇಕಾ ಇವರಿಗೆ? ಎಲ್ಲೂ ರೂರಲಲ್ಲಿ ಇವರಿಗೆ ಸಿಗೋದಿಲ್ವಾ? ಇವಾಗ ನೈಸ್ ರೋಡಿಗೆ ಅಷ್ಟೆಲ್ಲ ಏನಕ್ಕೆ ಇವರು ಬಂಡವಾಳ ಹಾಕ್ಸ್ಬೇಕಿತ್ತು? 30 ವರ್ಷ ಕೇಣಿಯವರು 10 ತಲೆಮಾರ್ಗಾಗುವಷ್ಟು ದುಡ್ಕೊಂಡಿದ್ದಾರೆ ಮಾನ್ಯ ಅಶೋಕ್ ಕೇಣಿಯವರು. ಅದ್ರನ್ನೇ ಇವರು ಅವಾಗ ರೈತರ ಜಮೀನುಗಳೆಲ್ಲ ತೊಗೊಂಡಾಗ ಟೋಲ್ ಫ್ರೀ ಮಾಡ್ಬೋದಿತ್ತಲ್ವಾ? ಇವಾಗ ಹೊಸ ಕಾನ್ಸೆಪ್ಟು, ಕಮರ್ಷಿಯಲ್ ಸೈಟ್ ಮಾಡ್ತೀವಿ, ಅಕ್ಕಪಕ್ಕ ಫ್ರೀ ಟೋಲ್ ಮಾಡ್ತೀವಿ. ಮತ್ತು ನೈಸ್ ರೋಡ್ ಏನಕ್ಕೆ ಬೇಕು? ನೈಸ್ ರೋಡ್ ಅಕ್ಕಪಕ್ಕ ಇರೋ ಭೂಮಿಗಳೆಲ್ಲ ಏನಕ್ಕೆ ಬೇಕು? ಅಶೋಕ್ ಕೇಣಿಯವ್ರನ್ನ ಉದ್ಧಾರ ಮಾಡಲಿಕ್ಕೆ ನೈಸ್ ರೋಡ್ ಬೇಕಿದ್ದಿದ್ದು? ಅಲ್ಲ, ಅಶೋಕ್ ಕೇಣಿಯವ್ರನ್ನ ಉದ್ಧಾರ ಮಾಡೋದಕ್ಕೆ ಏನಾದ್ರೂ ನೈಸ್ ರೋಡ್ ಕಾನ್ಸೆಪ್ಟ್ ತೊಗೊಂಡು ಬಂದರೆ ಇವರು. ಇವಾಗ ನೈಸ್ ರೋಡ್ ಇದೆ, ನೈಸ್ ರೋಡಿಂದ 2-3 ಕಿಲೋಮೀಟ್ರಲ್ಲಿ ಏನಕ್ಕೆ ಬೇಕು ಇವಾಗ ಒಂದು ಪೆರಿಫೆರಲ್ ರಿಂಗ್ ರೋಡು? ನೈಸ್ ರೋಡೇನೆ ಫ್ರೀ ಟೋಲ್ ಮಾಡಿಬಿಡಿ. ಹೆಂಗೂ ಅಶೋಕ್ ಕೇಣಿಯವ್ರದ್ದು ಮುಗೀತಲ್ವಾ? ಇವಾಗ ಅವ್ರಿಗೆ ಏನು ಕೊಡಬೇಕು ಅದನ್ನು ಸೆಟ್ಲ್ಮೆಂಟ್ ಮಾಡಿಬಿಡಿ. ಹೆಂಗೋ ಅವಧಿ ಮುಗ್ದೋಗಿದೆ. ಅವಧಿ ಮುಗ್ದೋಗಿರೋದನ್ನ ತಿರ್ಗಾ ಕಂಟಿನ್ಯೂ ಏನಕ್ಕೆ ಮಾಡ್ತಿದ್ದೀರಾ? ನೈಸ್ ರೋಡನ್ನೇ ತೊಗೊಳ್ಳಿ, ನೈಸ್ ರೋಡನ್ನೇ ತೊಗೊಂಡು ಟೋಲ್ ಫ್ರೀ ಮಾಡಿ. ಇನ್ನೂ ಮತ್ತೆ ಅಶೋಕ್ ಕೇಣಿಯವ್ರನ್ನೇ ಇಟ್ಕೊಂಡು ಇದು ಮಾಡ್ತಿದ್ದೀರಾ? ಇದಕ್ಕೆಲ್ಲ ಆಗಲ್ಲ. ಇವಾಗ ನಿಮಗೆ ಯಾಕೆ ಹೇಳಿ, ಅದೆಲ್ಲ ಆಗೋಗಿರೋ ಪ್ರಾಜೆಕ್ಟು, ಅದರಲ್ಲಿ ಏನು ಬರಲ್ಲ ರಾಜಕಾರಣಿಗಳಿಗೆ. ಇಲ್ಲಾದರೆ ಸುಮಾರು 30,000 ಕೋಟಿ, ಸುಮಾರು 30,000 ಕೋಟಿ ಪ್ರಾಜೆಕ್ಟಲ್ಲಿ ನಮ್ಮ ಮಾನ್ಯ ರಾಜಕಾರಣಿಗಳಿಗೆ ಎಷ್ಟು ಪರ್ಸೆಂಟ್ ಹೋಗ್ಬೋದು? ಇವ್ರ ಉದ್ದೇಶ ಅದೊಂದೇ, ಜನಗಳಿಗೆ ಟ್ರಾಫಿಕ್ ಕಡಿಮೆ ಮಾಡಬೇಕು, ಜನಗಳಿಗೆ ಒಂದು ಸಪೋರ್ಟ್ ಮಾಡಬೇಕು, ಜನಗಳನ್ನ ಇದಕ್ಕೆ ಒಂದು ಏರಿಯಾ ಡೆವಲಪ್ಮೆಂಟ್ ಮಾಡಬೇಕು. ಖಂಡಿತ ಆ ಉದ್ದೇಶ ಇಲ್ಲ. ಆ ಉದ್ದೇಶ ಇದ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಅವಶ್ಯಕತೆ ಇಲ್ಲ. ನೈಸ್ ರೋಡ್ ಕಂಟಿನ್ಯೂ ಮಾಡಿ. ಇವಾಗ ಹೊಸೂರು ರೋಡಿಂದ ತುಮಕೂರು ರೋಡ್ವರೆಗೂ ನೈಸ್ ರೋಡ್ ಇದೆ, ತೊಗೊಳ್ಳಿ. ತುಮಕೂರು ರೋಡಿಂದ ದೊಡ್ಡಬಳ್ಳಾಪುರ ರೋಡಿಂದ ಓಲ್ಡ್ ಮದ್ರಾಸ್ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಕಂಟಿನ್ಯೂ ಕೊಡಿ.
ನೈಸ್ ರೋಡನ್ನ ಯಾಕೆ ಕಂಟಿನ್ಯೂ ಕೊಡೋಕ್ಕಾಗಲ್ಲ ನೀವು? ಅದರಲ್ಲಿ ಏನು ಬರಲ್ಲ ನಿಮಗೆ. ಅದನ್ನೇ ಕಂಟಿನ್ಯೂಟಿ ಕೊಟ್ಟರೆ ಏನು ಬರುತ್ತೆ? ಮುಕ್ಕಾಲು ಭಾಗ ಆಗೋಗಿರೋದಕ್ಕೆ. ಇದ್ರ ಜೊತೆಗೆ ಇವಾಗ ಸುಮಾರು 6 ಲೇಔಟುಗಳನ್ನ ಅಂತಂದರೆ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಏನು ಬರ್ತಾ ಇದೆ, ಪೆರಿಫೆರಲ್ ರಿಂಗ್ ರೋಡ್ ಅಕ್ಕಪಕ್ಕದಲ್ಲೇ ಇವಾಗ ಬಡಾವಣೆ 1, ಬಡಾವಣೆ 2, ಬಡಾವಣೆ 3 ಅಂತ ಹೇಳಿಬಿಟ್ಟು ಇವರು ಜಾಗನ ಇದು ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಸುಮಾರು 6 BDA ಲೇಔಟುಗಳು. ಇನ್ನೂ ಶಿವರಾಮ್ ಕಾರಂತ್ ನಗರ ಮುಗ್ದಿಲ್ಲ, ಕೆಂಪೇಗೌಡ ಲೇಔಟ್ ಕತೆ ಮುಗ್ದಿಲ್ಲ, ಅರ್ಕಾವತಿ ಲೇಔಟ್ ಕತೆ ಮುಗ್ದಿಲ್ಲ. ಇವರು ಆಲ್ರೆಡಿ ಇನ್ನೂ 6 ಲೇಔಟಿಗೆ ಹಾಕೋಗಿದ್ದಾರೆ. ಯಾಕೇಳಿ ಇವ್ರು ಅವಧಿ ಮುಗಿಯೋದಷ್ಟೊತ್ತಿಗೆ ಎಲ್ಲ ದುಡ್ಡು ರಿಲೀಸ್ ಮಾಡ್ಕೊಬಿಡ್ಬೇಕು. ಆ ಥರ ಏನಿದೆ BDAನವ್ರಿಗೆ ನಿಮಗೆ ಅಂದರೆ ಸೆಕ್ಯೂರ್ ಅಂತೆ. BDA ಲೇಔಟುಗಳು ಮಾತ್ರ ಸೆಕ್ಯೂರ್ ಇರೋದು, ಪ್ರೈವೇಟ್ ಲೇಔಟುಗಳು ಯಾವುದೂ ಸೆಕ್ಯೂರ್ ಇಲ್ವಾ? ಇಡೀ ಇವಾಗ ಕರ್ನಾಟಕ ಪೂರ್ತಿನೂ ಇಂಡಿಯಾ ಪೂರ್ತಿನೂ ಬರೀ ಗೌರ್ನಮೆಂಟ್ ಲೇಔಟ್ಸೇ ಇದೆಯಾ? ಹೌಸಿಂಗ್ ಬೋರ್ಡು ಯಾರ್ದು? ಹೌಸಿಂಗ್ ಬೋರ್ಡಲ್ಲಿ ಏನಕ್ಕೆ ಮೋಸ ಆಗ್ತಾ ಇದೆ? ಮತ್ತು BDAನಲ್ಲಿ ಇವಾಗ ಇನ್ನೂ ಎಷ್ಟೋ ಜನಕ್ಕೆ ಅಲಾಟ್ಮೆಂಟ್ ಮಾಡಿಲ್ಲ ಸೈಟುಗಳನ್ನ, ಅಲ್ಲಿ ಗೋಲ್ಮಾಲ್ ಆಗಿಲ್ವಾ? ಇವಾಗ ಮೂಡಾನಲ್ಲಿ ಒಬ್ಬೊಬ್ಬರ ಹೆಸರಲ್ಲಿ 140, 150 ಸೈಟ್ ಇದೆ, ಅದು ಸೆಕ್ಯೂರಾ? ಇವಾಗ ಯಾರೋ ಹೆಸರಿಲ್ದವ್ರಿಗೇನೇನೇ ನೀವು ಇದು ಮಾಡಿದ್ದೀರಾ, ಅದು ಸೆಕ್ಯೂರಾ? ಅಂದರೆ ನೀವು ಉದ್ಧಾರ ಆಗೋದಕ್ಕೆ ಮಾತ್ರ ಸೆಕ್ಯೂರ್ ಅಷ್ಟೇನೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ, ಇವತ್ತು ಸುಮಾರು ಇವಾಗ 6 ಲೇಔಟುಗಳು ಏನು ಬರ್ತಾ ಇದೆ ನಮ್ಮ, ಇದು ಒಂದೇ ರೋಡಲ್ಲ ನಮ್ಮದು. ಯಾವ್ಯಾವ್ದು ಹೇಳ್ತೀನಿ ನೋಡಿ: ತುಮಕೂರು ರೋಡು, ಮಾಗಡಿ ರೋಡು, ಮತ್ತು ಕನಕಪುರ ರೋಡು, ಬನ್ನೇರುಘಟ್ಟ ರೋಡು, ಹೊಸೂರು ರೋಡು, ಇಷ್ಟು ಕಡೆಗೂ ಸುಮಾರು 6 ಲೇಔಟುಗಳನ್ನ ಮಾಡೋದಕ್ಕೆ ಭರ್ಜರಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ BDA ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟು. ಜನಗಳು, ರೈತರು ಯಾವ ಥರ ಇದು ಮಾಡ್ಕೊಳ್ತಿರೋ ನೋಡಿ. ಯಾಕಂತಂದರೆ ನೋಡಿ, ಇವಾಗ ಮೇಯ್ನ್ ಆಲ್ರೆಡಿ ಲೇಔಟ್ಗೆ ಅಂತಂದೇಳಿನೇ ಜಾಗನ ಯಾವ್ಯಾವ್ದು ಹೇಳ್ತೀನಿ ನೋಡಿ: ಕಗ್ಲಿಪುರ, ಚೂಡ್ನಳ್ಳಿ, ಅಗ್ರ, ಉತ್ರಿ, ದೇವಗೆರೆ, ಗುಡಿಮಾವು, BM ಕಾವೆಲ್ಲು, ಮತ್ತು ಗುಳಕಮಲೆ, ಮತ್ತು ಕಂಬಿಪುರ, ಮತ್ತು ಗಂಗಸಂದ್ರ, ಇಷ್ಟು ವಿಲೇಜಸ್ಸಲ್ಲೂ ಕೂಡ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಲೇಔಟ್ಗೆ ಇವರ ಲೆಕ್ಕದಲ್ಲಿ ಈ BDA ಲೇಔಟ್ ಮಾಡಿಬಿಟ್ರೆ ಅಕ್ಕಪಕ್ಕದಲ್ಲೆಲ್ಲನೂ ಭರ್ಜರಿ ಬೆಲೆ ಬೆಳೆಯುತ್ತೆ, ಗೋಲ್ಡ್ ರೇಟ್ ಸಿಗುತ್ತೆ. ಗೋಲ್ಡ್ ರೇಟ್ ಆದರೂ ಸಿಕ್ಕಲಿ, ಡೈಮಂಡ್ ರೇಟ್ ಆದರೂ ಸಿಕ್ಕಲಿ, ಬಟ್ ಬಡವ್ರ ಭೂಮಿ ತಾನೇ ಒಡೆಯೋದು ಅಲ್ಲ, ಬಡವ್ರ ಜಮೀನುಗಳನ್ನ ತಾನೇ ತಗೊಳ್ಳೋದು, ಡೆವಲಪ್ ಆಗಿರೋ ಮನೆಗಳನ್ನ ತಾನೇ ಒಡೆಯೋದು. ಇವತ್ತು ಕಗ್ಲಿಪುರ ಡೆವಲಪ್ ಆಗಿಲ್ವಾ? BM ಕಾವೆಲ್ಲು ಡೆವಲಪ್ ಆಗಿಲ್ವಾ? ಗುಡಿಮಾವು ಡೆವಲಪ್ ಆಗಿಲ್ವಾ? ದೇವಗೆರೆ ಡೆವಲಪ್ ಆಗಿಲ್ವಾ? ಇಷ್ಟು ಜಾಗ, ಮತ್ತು ಲಕ್ಷ್ಮೀಪುರ, ನಮ್ಮ ಮಾದನಾಯಕನಹಳ್ಳಿ ಸರೌಂಡಿಂಗ್ ಅಕ್ಕಪಕ್ಕ ರೋಡ್, ಅಕ್ಕಪಕ್ಕ ಮಾಗಡಿ ರೋಡು, ಅದೇನು ಬರ್ತಿದೆ ಪೆರಿಫೆರಲ್ ರಿಂಗ್ ರೋಡ್ ಅಕ್ಕಪಕ್ಕದಲ್ಲೂ ಕೂಡ ಸುಮಾರು ಕಡೆಗೆ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ತಿದ್ದಾರೆ. ಬರೀ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ಇವ್ರದ್ದು. ಆ ಪೆರಿಫೆರಲ್ ರಿಂಗ್ ರೋಡ್ ಅಕ್ಕಪಕ್ಕದಲ್ಲಿ ಎಲ್ಲನೂ ಲೇಔಟುಗಳು ಮಾಡೋದಕ್ಕೆ, ಇವರು ಬಂಡವಾಳ ಮಾಡಿಕೊಳ್ಳಿಕ್ಕೆ ಎಲ್ಲ ಭೂಮಿಗಳನ್ನೂ ಅಕ್ವೈರ್ ಮಾಡ್ಕೊಳ್ತಿದ್ದಾರೆ. ಅದರಿಂದ ಯಾರಾದರೂ ರೆವೆನ್ಯೂ ಸೈಟು ತಗೊಳ್ಳೋದಕ್ಕೆ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಫಸ್ಟು ಹೋಗಿ CDP ಪ್ಲ್ಯಾನಲ್ಲಿ ಚೆಕ್ ಮಾಡ್ಕೊಳ್ಳಿ. CDP ಪ್ಲ್ಯಾನಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಸೈಟಿಗೆ ಕೈ ಹಾಕಿ. ಯಾಕಂದರೆ ಸುಮಾರು BDA ಪ್ರಾಜೆಕ್ಟ್ಗಳು ಬರ್ತಿದೆ, ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ ಮಿಡ್ಲ್ ಕ್ಲಾಸ್ ಅವರು. ಓಕೆ, ಏನಾದರೂ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.